ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. ನಾನು ಸುಕೇಶ್ ಪಡಿಬಾಗಲು. ಫೋಕಸ್ ಪೋಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವಂತಹ ಒಂದು ಸುದೀರ್ಘ ಸಮರ ಅಂತ್ಯ ಕಾಣುವಂತ ಎಲ್ಲ ಲಕ್ಷಣಗಳು ನಮ್ಮ ಮುಂದಿವೆ. ಒಂದು ಒಪ್ಪಂದ ಸಿದ್ಧಗೊಂಡಿದ್ದು ಇನ್ನು ಶುಕ್ರವಾರ ಅಷ್ಟೇ, ಮುಂದಿನ 3 ದಿನಗಳಲ್ಲಿ ಅದಕ್ಕೆ ಒಂದು ಸಹಿ ಬಿದ್ರೆ ಬಹುತೇಕ ಯುದ್ಧ ಅಂತ್ಯ ಆಗುತ್ತೆ. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದ ಅದರ ಬಗ್ಗೆ ಮಾತಾಡ್ತೀವಿ. ನಮ್ದು ಜೊತೆ ದ ಫೆಡರಲ್ ನ ಸಲಹಾ ಸಂಪಾದಕರು ಹಾಗೂ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಮಾತಾಡುವಂತ ಹಿರಿಯ ಪತ್ರಕರ್ತರ ದಕ್ಷಿಣಮೂರ್ತಿ ಅವರು ನಮ್ಮ ಜೊತೆಗಿದೆ. ಕಾರ್ಯಕ್ರಮಕ್ಕೆ ಸ್ವಾಗತ ದಕ್ಷಿಣಮೂರ್ತಿ ಅವರು. ನಮಸ್ಕಾರ. ದಕ್ಷಿಣಮೂರ್ತಿ ಅವರಿಗೆ ನನ್ನ ಮೊದಲ ಪ್ರಶ್ನೆ ಯಾವ ರೀತಿ ಅಂದ್ರೆ, ಕಳೆದ ಹಲವು ದಿನಗಳಿಂದ ಈ ಒಂದು ಯುದ್ಧ ಆರಂಭ ಆದ ನಂತರ ಸಾಕಷ್ಟು ಬಾರಿ ಯುದ್ಧ ಅಂತ್ಯ ಆಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬಂದಿದ್ದು. ಟ್ರಂಪ್ ಒಂದು ಹೇಳಿಕೆ ಕೊಡುವಂತದ್ದು, ಇರಾನ್ ಮತ್ತೊಂದು ಹೇಳಿಕೆ ಕೊಡುವಂತದ್ದು, ಆಮೇಲೆ ಪಾಕಿಸ್ತಾನ ನಾವು ಇದನ್ನ ಸಂಧಾನ ಮಾಡಿದೆ ಅಂತ ಹೇಳುವಂತದ್ದು. ಈಗ ಪರಿಸ್ಥಿತಿ ಏನಿದೆ? ಒಪ್ಪಂದ ಆಗಿರೋದು ಹೌದಾ? ಅಮೆರಿಕ ಮತ್ತು ಇರಾನ್ ಇದಕ್ಕೆ ಒಪ್ಪಿಗೆ ಕೊಟ್ಟಿದೆಯೋ? ಇದೊಂದು ಸಾಫಲ್ಯ ಕಂಡಿದೆ ಹೇಗೆ? ಅಂದ್ರೆ ಬಹಳ ಮಾತುಕತೆ ಎಲ್ಲ ನಡೆದು ಈಗ ಇವತ್ತು ಅಂದ್ರೆ ನಿನ್ನೆ ರಾತ್ರಿ ಇರಬೇಕು, ಇರಾನ್ ಒಪ್ಕೊಂಡಿದೆ, ಮತ್ತೆ ಅಮೆರಿಕ ಮತ್ತೆ ಇರಾನ್ ಇಬ್ರು ಒಪ್ಕೊಂಡಿದ್ದಾರೆ. ಸೊ ಮೇನ್ ಇದರಲ್ಲಿ ಏನ್ ಪಾಯಿಂಟ್ ಅಂದ್ರೆ, ಮೇನ್ ಪಾಯಿಂಟ್ ಇದರಲ್ಲಿ ಆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂತ ಇದೆಯಲ್ಲ, ಈ ಶಿಪ್ಪಿಂಗ್ ಎಲ್ಲ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಆಗ್ತಿರೋ ಜಾಗ, ಅಲ್ಲಿ ಅದನ್ನ ಇರಾನ್ ಅದಕ್ಕೆ ನಾವು ಚಾರ್ಜ್ ಮಾಡ್ತೀವಿ, ಟೋಲ್ ಫೀ ಹಾಕ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಇವಾಗ ಒಪ್ಪಂದದ ಪ್ರಕಾರ ಅವ್ರು ಹಾಕೋದಿಲ್ಲ. ಮತ್ತೆ ಟ್ರಂಪ್ ಮತ್ತೆ ಅಮೆರಿಕ ಏನ್ ಮಾಡಿದ್ರು, ಅವರು ಒಂಥರ ಪರ್ಷಿಯನ್ ಗಲ್ಫ್ ಅಂತ ಇದೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಪಕ್ಕದಲ್ಲಿ, ಅದು ಬ್ಲಾಕೇಡ್ ಮಾಡಿದ್ರು. ಅಂದ್ರೆ ಬ್ಲಾಕ್ ಮಾಡಿದ್ರು, ಅಂದ್ರೆ ಇರಾನ್ಗೆ ಬರೋ ಶಿಪ್ಸ್ ಮತ್ತೆ ಹೋಗೋದು ಬರೋದೆಲ್ಲ ನಿಲ್ಲಿಸ್ಬೇಕು ಅಂತ ಬ್ಲಾಕ್ ಮಾಡಿದ್ರು. ಆದ್ರೆ ಒಂದು ರಿಯಾಕ್ಷನ್, ಇರಾನ್ ಅವರು ನಾವು ಟೋಲ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದಕ್ಕೆ ಅಮೆರಿಕ ಇದನ್ನ ಎದುರಿಸಿ ಬ್ಲಾಕೇಡ್ ಮಾಡಿದ್ರು. ಸೊ ಅಮೆರಿಕ ಬ್ಲಾಕೇಡ್ ನ ಲಿಫ್ಟ್ ಮಾಡುತ್ತೆ, ಪ್ಲಸ್ ಇರಾನ್ ಟೋಲ್ ನ ಫೀನ ಹಾಕೋದನ್ನ ನಿಲ್ಲಿಸ್ತಾರೆ. ಇದು ಶುಕ್ರವಾರದಿಂದ ಸ್ಟಾರ್ಟ್ ಆಗತ್ತೆ. ಯಾಕಂದ್ರೆ ಶುಕ್ರವಾರ ಸೈನ್ ಮಾಡೋ ಸಾಧ್ಯತೆಗಳಿವೆ ಜೆನೀವಾದಲ್ಲಿ. ದಕ್ಷಿಣಮೂರ್ತಿ ಅವರು, ಈಗ ಹಿಂದೆ ಹಲವು ಬಾರಿ ಟ್ರಂಪ್ ನಾಳೆ ಯುದ್ಧ ಮುಗಿಸ್ತೀನಿ, ನಾಡ್ದು ಯುದ್ಧ ಮುಗಿಸ್ತೀನಿ ಅಂತ ಸಾಕಷ್ಟು ಬಾರಿ ಹೇಳಿ ನಗೆಪಾಟಲಿಗೆ ಈಡಾಗಿದ್ರೆ ಕೂಡ, ಅದರ ಜೊತೆಗೆ ಈ ಒಂದು ಆದ್ರೆ ಅವರು ಬಾಂಬಿಂಗು ಅಥವಾ ಇನ್ನೇನೋ ಅಲ್ಲಲ್ಲಿ ಸಣ್ಣ ಪುಟ್ಟ ಇದು ಮಾಡೋದು ನಿಲ್ಲಿಸಿರ್ಲಿಲ್ಲ. ಇದೇ ವೇಳೆ ಇಸ್ರೇಲ್ ಕೂಡ ಈ ಲೆಬನಾನ್ ವಿಚಾರದಲ್ಲಿ ಲೆಬನಾನ್ ಮೇಲೆ ಪದೇ ಪದೇ ಹೆಜ್ಬುಲ್ಲಾವನ್ನ ಟಾರ್ಗೆಟ್ ಮಾಡಿ ಬಾಂಬಿಂಗ್ ಮಾಡ್ತಾನೆ ಇತ್ತು. ಈ ಬಾರಿ ಅದು ಅಂದ್ರೆ ಈಗ ಒಂದು ಇವರ ಒಪ್ಪಂದದಿಂದ ಸಂಪೂರ್ಣವಾಗಿ ನಿಲ್ಬಹುದಾ? ಟ್ರಂಪ್ ಅನ್ನು ನಂಬಬಹುದು? ಜಾಗತಿಕವಾಗಿ ಟ್ರಂಪ್ ಟ್ರಸ್ಟ್ ಕಳ್ಕೊಂಡಿದ್ದಾರೆ, ಯಾರು ಟ್ರಂಪ್ ಅನ್ನು ನಂಬೋದಿಲ್ಲ. ಹಾಗಾಗಿ ಈ ಒಂದು ಒಪ್ಪಂದದಲ್ಲಿ ಜಗತ್ತು ಈಗ ತೀರ್ಮಾನ ಮಾಡಬಹುದಾ, ಇದಕ್ಕೊಂದು ಅಂತ್ಯ ಆಗುತ್ತೆ ಅನ್ನೋದನ್ನ ಒಂದು ತೀರ್ಮಾನ ಮಾಡಬಹುದಾ? ಇದು ಈ ಒಪ್ಪಂದ ಸಕ್ಸಸ್ಫುಲ್ ಆಗೋದು ಒಳ್ಳೆ ಸಾಧ್ಯತೆ ಇದೆ. ಆದ್ರೆ ಇಸ್ರೇಲ್ ಮಾತ್ರ ಒಂದು ಇಶ್ಯೂ ಇದೆ. ಯಾಕಂದ್ರೆ ಇಸ್ರೇಲು ಈ ಮಾತುಕತೆಗಳಲ್ಲಿ ಅವರು ಪಾಲ್ಗೊಂಡಿಲ್ಲ. ಈ ಮಾತುಕತೆ ಆಗಿದ್ದು ಬರೀ ಇರಾನ್ ಮತ್ತೆ ಅಮೆರಿಕ ಹೊರತು ಇಸ್ರೇಲ್ನ ಈ ಮಾತುಕತೆಗೆ ಕರೆದಿಲ್ಲ. ಯಾಕಂದ್ರೆ ಇಸ್ರೇಲ್ನ ಅವ್ರಿಗೆ ಈ ತರದ ಒಪ್ಪಂದ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಅಂದ್ರೆ ಇಸ್ರೇಲಿ ಪ್ರಧಾನಮಂತ್ರಿ ಇದಾರಲ್ಲ, ಬೆಂಜಮಿನ್ ನೆತನ್ಯಾಹು, ಅವ್ರಿಗೆ ಈ ತರದ ಒಪ್ಪಂದ ಅವ್ರಿಗೆ ಓಕೆ ಇಲ್ಲ. ಯಾಕಂದ್ರೆ ಇಸ್ರೇಲ್ ಪ್ರಕಾರ ಇವಾಗ ಈ ಯುದ್ಧ ನಡೀತಾ ಇರೋದು ಅಮೆರಿಕ, ಇಸ್ರೇಲ್, ಇರಾನ್ ಹೊರತು ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾರಿಗೆ ಈ ವಾರ್ ಬೇಕಾಗಿದ್ದು ಅಂದ್ರೆ ಇಸ್ರೇಲ್ಗೆ. ಅಮೆರಿಕಾಗಿಂತ ಇಸ್ರೇಲ್ಗೆ ಈ ವಾರ್ ಬೇಕಾಗಿತ್ತು, ಈ ಯುದ್ಧ ಬೇಕಾಗಿತ್ತು ಅವ್ರಿಗೆ. ಯಾಕಂದ್ರೆ ಬಹಳ ಅಂದ್ರೆ ಇಸ್ರೇಲ್ಗೆ ಈ ಇರಾನ್ ಇರೋ ಅಣುಶಕ್ತಿ ಅವ್ರದ್ದು ಪ್ರೋಗ್ರಾಮ್ ಬಗ್ಗೆ ತುಂಬಾ ಒಂಥರ ಇನ್ಸೆಕ್ಯೂರಿಟಿ ಅಂತ ಹೇಳ್ಬೋದು ನಾವು. ಆ ಇನ್ಸೆಕ್ಯೂರಿಟಿಯಿಂದ ಅವರು ಕಾಯ್ತಾ ಇದ್ರು ಒಂದು ಆಪರ್ಚುನಿಟಿಗೆ, ಅಂದ್ರೆ ಇರಾನ್ಗೆ ಹೇಗಾದ್ರೂ ಮಾಡಿ ಹೊಡಿಬೇಕು ಅಂತ. ಸೊ ಈ ಯುದ್ಧ ಶುರು ಆದ್ಮೇಲೆ ಇಸ್ರೇಲ್ಗೆ ಅವ್ರದ್ದು ಏನಂದ್ರೆ, ಇವಾಗಿರೋ ಅಲ್ಲಿರೋ ಗವರ್ಮೆಂಟ್ ಅಂದ್ರೆ ಇಸ್ಲಾಮಿಕ್ ಗವರ್ಮೆಂಟ್ ಇದೆ ಇರಾನ್ ಅಲ್ಲಿ, ಅದನ್ನ ತೆಗ್ಸಿ ಬೇರೆ ಯಾರಾದ್ರೂ ಒಂದು ಬೇರೆ ರೀತಿಯಾದ ಗವರ್ಮೆಂಟ್, ಅಂದ್ರೆ ಮೋರ್ ಡೆಮೋಕ್ರೆಟಿಕ್, ಲಿಬರಲ್, ಆತರ ನಾನ್ ಇಸ್ಲಾಮಿಕ್ ಗವರ್ಮೆಂಟ್ ನ ತರಿಸ್ಬೇಕು ಅಂತ ಅವ್ರ ಮೇನ್ ಏಮ್. ಅದು ಇತ್ತನಕ ಅವ್ರಿಗೆ ಸಾಧ್ಯ ಆಗ್ಲಿಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಲೆಬನನ್ ಇದರಲ್ಲಿ ಹೇಗೆ ಸಿಕ್ಕಾಕೊಂತು ಅಂದ್ರೆ, ಲೆಬನನ್ ಅಲ್ಲಿ ಹೆಜ್ಬುಲ್ಲಾ ಅಂತ ಒಂದು ಗ್ರೂಪ್ ಇದೆ. ಆ ಹೆಜ್ಬುಲ್ಲಾ ಇರೋ ಆ ಗ್ರೂಪ್ ಅಂದ್ರೆ ಅಲ್ಲಿ ಲೆಬನನ್ ಅಲ್ಲಿ ಹೆಜ್ಬುಲ್ಲಾ ಪೊಲಿಟಿಕಲ್ ಪಾರ್ಟಿ, ಅದು
ಪೊಲಿಟಿಕಲ್ ಪಾರ್ಟಿ ಪ್ಲಸ್ ಅವ್ರಿಗೆ ಅವ್ರ ಹತ್ರನೇ ಅವ್ರದೇ ಆದ ಒಂದು ಸೇನಾ ಇದೆ. ಹೆಜ್ಬುಲ್ಲಾದ ಸೇನಾನೇ ಇದೆ. ಅದು ಲೆಬನೀಸ್ ಆರ್ಮಿ ಅದು ಬೇರೆ. ಲೆಬನೀಸ್ ಇವಾಗ ಇಂಡಿಯನ್ ಆರ್ಮಿ ತರ ಲೆಬನೀಸ್ ಆರ್ಮಿ ಬೇರೆ. ಆದ್ರೆ ಅದನ್ನ ಬಿಟ್ಟು ಹೆಜ್ಬುಲ್ಲಾಗೆ ಒಂದು ಸೆಪರೇಟ್ ಒಂದು ಆರ್ಮಿ ಇದೆ. ಅದು ಬಹಳ ವರ್ಷದಿಂದ ಅದಕ್ಕೆ ಒಂದು ಹಿಸ್ಟಾರಿಕಲ್ ರೀಸನ್ಸ್ ಇದೆ. ಅದಕ್ಕೆ ಇವಾಗ ಅದ್ರ ಬಗ್ಗೆ ವಿಲ್ ನಾಟ್ ಟಾಕ್ ಅಬೌಟ್ ದಟ್. ಬಟ್ ಏನಾಗತ್ತಂದ್ರೆ ಹಿಜ್ಬುಲ್ಲಾ ಸಪೋರ್ಟ್ ಮಾಡಿ ಅವ್ರಿಗೆ ಫಂಡಿಂಗ್ ಮಾಡೋದು ಮತ್ತೆ ಪ್ರೋತ್ಸಾಹ ಕೊಡೋದೆಲ್ಲ ಇರಾನ್. ಸೊ ಇರಾನ್ಗೂ ಹಿಜ್ಬುಲ್ಲಾಗೂ ಬಹಳ ಆಪ್ತವಾದ ಸಂಬಂಧ ಇದೆ. ಸೊ ಇಲ್ಲಿ ಯುದ್ಧ ಶುರು ಆದಾಗ ಆಯ್ತಲ್ಲಾ ಖಮೇನಿನ ಅಸಾಸಿನೇಟ್ ಮಾಡಿದ್ರು, ಅಂದ್ರೆ ಕೊಲೆ ಮಾಡಿದ್ರು. ಇರಾನ್ ಮತ್ತೆ US ಬಾಂಬಿಂಗ್ ಅಲ್ಲಿ ಆಯ್ತಲ್ಲಾ ಖಮೇನಿ ಕೊಲೆ ಆದಾಗ ಹಿಜ್ಬುಲ್ಲಾ ಏನ್ ಮಾಡಿದ್ರು, ಅದನ್ನ ವಿರೋಧಿಸಿ ಅಂದ್ರೆ ಅಪೋಸ್ ಮಾಡಿ ಇಸ್ರೇಲ್ಗೆ ರಾಕೆಟ್ಸ್ ಕಳ್ಸಿದ್ರು, ರಾಕೆಟ್ ದಾಳಿ ಮಾಡಿದ್ರು ಹಿಜ್ಬುಲ್ಲಾ. ಆಗ ಇಸ್ರೇಲ್ ಲೆಬನನ್ ಮೇಲೆ ತಿರುಗಿ ಅವ್ರನ್ನ ಅಟ್ಯಾಕ್ ಮಾಡಕ್ ಶುರು ಮಾಡ್ತು. ಅಂದ್ರೆ ಹಿಜ್ಬುಲ್ಲಾ ಅವ್ರದೇ ಸೇನಾ ಇದ್ರು, ಅದಕ್ಕೂ ಮತ್ತೆ ಇಸ್ರೇಲ್ ಸೇನಾಗೂ ಒಂದು ಕಂಪ್ಯಾರಿಸನ್ ಇಲ್ಲ. ಅಂದ್ರೆ ಹಿಜ್ಬುಲ್ಲಾ ಆರ್ಮಿ ಒಂದು ಚಿಕ್ಕ ಆರ್ಮಿ, ಅದು ಅಂದ್ರೆ ಸ್ವಲ್ಪ ರಾಕೆಟ್ ಗಳಿವೆ, ಸ್ವಲ್ಪ ಇದೆ ಅದು. ಸೊ ಅವಾಗ ಶುರು ಆಗಿದ್ದು. ಮತ್ತೆ ಇಸ್ರೇಲ್ ಅಲ್ಲಿ ಏನಾದ್ರೂ ಮಾಡಿ ಹೆಜ್ಬುಲ್ಲಾನ ತೆಗಿಸ್ಬೇಕು ಅಂತ ಒಂದು ಅವ್ರದ್ದೊಂದು ಮೋಟಿವ್ ಅದು. ಅಂದ್ರೆ ಅವ್ರದ್ದು ಮೊದ್ಲಿದ ಅದು ಬಹಳ ವರ್ಷದಿಂದ ಇರೋದದು. ಸೊ ಈ ಕಾರಣ ಅವ್ರು ಯೂಸ್ ಮಾಡಿ, ಯಾಕಂದ್ರೆ ಅವರು ರಾಕೆಟ್ ಕಳಿಸಿದಾಗ ಈ ಕಾರಣ ಯೂಸ್ ಮಾಡಿ ನಾವು ಒಂದೇ ಸತಿ ಹೆಜ್ಬುಲ್ಲಾನ ಮುಗಿಸ್ಬರೋಣ ಅಂತ ಹೇಳ್ಬಿಟ್ಟು ಲೆಬನನ್ನ ಅಟ್ಯಾಕ್ ಮಾಡ್ತಿದ್ದಾರೆ. ಸೊ ಇರಾನ್, ಬಟ್ ಸಿನ್ಸ್ ಇರಾನ್ ಇಸ್ ವೆರಿ ಕ್ಲೋಸ್ ಟು ಲೆಬನನ್, ಇದು ಟು ಹೆಜ್ಬುಲ್ಲಾ, ಇರಾನ್ ಹೇಳ್ತಾ ಇದೆ ನೀವು ಈ ಯುದ್ಧ ನಿಲ್ಲಿಸ್ಬೇಕಂದ್ರೆ ಇಸ್ರೇಲ್ ಹೆಜ್ಬುಲ್ಲಾ ಮೇಲೆ ದಾಳಿ ನಡೆಸ್ತಿರೋದನ್ನ ನಿಲ್ಲಿಸ್ಬೇಕು, ಅವಾಗ್ಲೇ ಇದು ನಾವು ಮುಂದುವರಿತೀವಿ ಅಂತ. ಸೊ ಇವತ್ತಿನ ಇದು ಮಾಡಿರೋ ಪೀಸ್ ಇದ್ರಲ್ಲಿ ಅಗ್ರಿಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಟ್ರಂಪ್ ಹೇಳಿದ್ದಾರೆ, ಇರಾನು ಹೇಳಿದ್ದಾರೆ, ಅಫ್ಕೋರ್ಸ್ ಪಾಕಿಸ್ತಾನ ಕ್ಲಿಯರ್ ಆಗಿ ಹೇಳಿದ್ದಾರೆ ಇಸ್ರೇಲ್ ಹಿಜ್ಬುಲ್ಲಾ ಮೇಲೆ ದಾಳಿನ ನಿಲ್ಲಿಸ್ಬೇಕು ಅಂತ. ಆದ್ರೆ ಇಸ್ರೇಲ್ ಇನ್ನ ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಆದ್ರೆ ಟ್ರಂಪ್ ಇಸ್ರೇಲ್ ನೆತನ್ಯಾಹು ಹೇಳಿದ್ದಾರೆ ನೀವು ಇನ್ನ ಬೇರೆ ಅಟ್ಯಾಕ್ ಮಾಡಬಾರದು ಅಂತ ಹೇಳಿದ್ದಾರೆ. ಈ ಮಾತುಕತೆ ನಡೀತಿರ್ಬೇಕಾದ್ರೇನೆ ನಿನ್ನೆ ಬೆಳಿಗ್ಗೆ ಒಂದು ದೊಡ್ಡ ಅಟ್ಯಾಕ್ ಆಯ್ತು ಬೇರೋಟ್ ಮೇಲೆ, ಇಸ್ರೇಲ್ ಬೇರೋಟ್ ಮೇಲೆ ಒಂದು ದೊಡ್ಡ ಅಟ್ಯಾಕ್ ಆಯ್ತು. ಸೊ ಅವರು ನಿಲ್ಸಿದ್ರೆ ಇದು ಈ ಪೀಸ್ ಇದು ಅಗ್ರಿಮೆಂಟ್ ಸಕ್ಸಸ್ ಆಗುತ್ತೆ. ಅವ್ರು ಕಂಟಿನ್ಯೂ ಆದ್ರೆ ಅವರು ಇನ್ನ ಟ್ರಂಪ್ನ ಮೀರಿ ನೆತನ್ಯಾಹು ಲೆಬನನ್ ಮೇಲೆ ದಾಳಿ ಮಾಡಿದ್ರೆ ಅಫ್ಕೋರ್ಸ್ ದೆನ್ ಇಟ್ ಬಿಕಮ್ಸ್ ಡಿಫಿಕಲ್ಟ್. ಸರ್, ಈಗ ಈ ಒಪ್ಪಂದದ ವಿಚಾರಕ್ಕೆ ಬಂದಾಗ ನಮ್ಗೆ ಎರಡು ಪ್ರಮುಖ ವಿಚಾರಗಳನ್ನ ನಿಮ್ಗೆ ಕೇಳಬೇಕು ಅನಿಸ್ತದೆ. ಒಂದು, ಈಗ ಅಮೆರಿಕ ಸಾಕಷ್ಟು ಈ ಎಕನಾಮಿಕ್ ಸ್ಯಾಂಕ್ಷನ್ ಗಳನ್ನ ಇರಾನ್ ಮೇಲೆ ಹಾಕಿದೆ ಆಲ್ರೆಡಿ. ನಮ್ಗೆ ವ್ಯಾಪಾರ ಒಪ್ಪಂದ, ಅಂತಾರಾಷ್ಟ್ರೀಯ ವ್ಯಾಪಾರ ವಿಚಾರ, ಪ್ರಮುಖವಾಗಿ ಕಚ್ಚಾ ತೈಲ ವ್ಯಾಪಾರದ ವಿಚಾರಕ್ಕೆ ಬಂದಾಗ ಹಾಕಿದೆ. ಒಂದು. ಎರಡು, ಅವರದ್ದು ಟಾರ್ಗೆಟ್ ಇದು ನ್ಯೂಕ್ಲಿಯರ್ ಪ್ರೋಗ್ರಾಮ್ ವಿಚಾರ ಆಗಿತ್ತು. ಅವರಿಗೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಹೆಂಗ್ ಕಂಡ್ರು. ಈ ಒಪ್ಪಂದದಲ್ಲಿ ಅದೇ ಪ್ರಮುಖವಾಗುವ ಅಂಶ. ಒಂದು, ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಲ್ಲಿ ಏನಾದ್ರು ಹೊಸ ಮಾರ್ಪಾಟ್ ಆಗ್ಬಹುದು ಅಂತ ಮೊದಲ ಪ್ರಶ್ನೆ ಆದ್ರೆ, ಎರಡನೇದು ಇವರಿಗೆ ಸಹಜವಾಗಿ ಇರಾನ್ ಕೆಲವು ಈ ಸ್ಯಾಂಕ್ಷನ್ ಗಳನ್ನ ರಿಲೀಸ್ ಮಾಡಕ್ಕೆ ಕೇಳುವ ಸಾಧ್ಯತೆ ಇದೆ. ಆ ರೀತಿಯ ಏನಾದ್ರೂ ಬೆಳವಣಿಗೆಗಳು ನಡೀಬಹುದು ಅಂತ ಅನಿಸ್ತಾ ಇದೆಯಾ? ಅಂದ್ರೆ ಇವತ್ತಿನ ಪೀಸ್ ಡೀಲ್ ಅಲ್ಲಿ ಈ ಎರಡು ಮಾತುಗಳನ್ನ ಅಂದ್ರೆ ಈ ಅವರು ಎಕನಾಮಿಕ್ ಸ್ಯಾಂಕ್ಷನ್ ನಡೆದಿರೋದು ಮತ್ತೆ ಅವರ ಅಸೆಟ್ಸ್ ಎಲ್ಲ ಮತ್ತೆ ಫ್ರೀಸ್ ಮಾಡಿದ್ದಾರೆ ಬೇರೆ ದೇಶಗಳಲ್ಲಿ. ಅವರನ್ನ ಹೇಳಿದ್ದಾರೆ ಅಮೆರಿಕ, ನಾವು ಇದನ್ನ ಮೆತ್ತಿಗೆ ಅನ್ಫ್ರೀಸ್ ಮಾಡ್ತೀವಿ, ನಿಮ್ಗೆ ವಾಪಸ್ಸು ಕಳಿಸ್ತೀವಿ ಅಂತ. ಅಂದ್ರೆ ಇರಾನ್ ಇರೋ ಅವ್ರದ್ದು ಸೊತ್ತೆಲ್ಲ ಇರೋದಲ್ಲ ಅವ್ರಿಗೆ ವಾಪಸ್ ಬರೋದು ಒಪ್ಪಿಗೆ ಆಗಿದೆ, ಅದೊಂದಾಗಿದೆ. ಆದ್ರೆ ಈ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಬಗ್ಗೆ ಡಿಸ್ಕಷನ್ ಇನ್ನ ನಡೆದಿಲ್ಲ. ಅದು ಏನಾಗತ್ತೆ, ಇವಾಗ ಈ ಒಪ್ಪಂದದಲ್ಲಿ ಸೈನ್ ಆಗತ್ತೆ 19th, ಅಂದ್ರೆ ಶುಕ್ರವಾರ ಜೂನ್ 19ರಲ್ಲಿ ಸೈನ್ ಆಗತ್ತೆ. ಅದಾದ್ಮೇಲೆ 60 ದಿನ ಟೈಮ್ ಇದೆ ಅವ್ರಿಗೆ. 60 ದಿನ ಟೈಮ್ ಅಲ್ಲಿ ಇಬ್ರು ಕೂತ್ಕೊಂಡು ಮಾತಾಡಿ ಅವ್ರದ್ದು ಇರೋ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಬಗ್ಗೆ, ಮತ್ತೆ ಅವ್ರದ್ದು ಎನ್ರಿಚ್ಡ್ ಯುರೇನಿಯಂ ಅಂತ ನಾವು ಕರಿತೀವಿ, ಅದನ್ನ ಎನ್ರಿಚ್ಡ್ ಯುರೇನಿಯಂ ಅದು ಫ್ಯೂಯಲ್, ಅದರಿಂದಾನೇ ನಾವು ಆಟಮ್ ಬಾಂಬ್ ತಯಾರಿಸೋ ಮೆಟೀರಿಯಲ್ ಅದು ಇರಾನ್ ಹತ್ರ ಇದೆ. ಸೊ ಅದನ್ನ ಏನ್ ಮಾಡ್ಬೇಕು ಅದು ಒಂದು ದೊಡ್ಡ ಪ್ರಶ್ನೆ.
ಅಂದ್ರೆ ಅಮೆರಿಕ ಹೇಳ್ತಾ ಇದೆ ನೀವ್ ಅದನ್ನ ನಮಗ್ ಕೊಟ್ಬಿಡಿ ಅಂತ, ನೀವು ಅದು ಇರಾನ್ ಅಲ್ಲಿ ಇರಬಾರ್ದು, ಅಮೆರಿಕ ಕೊಟ್ಬಿಡಿ ಅಂತ. ಆದ್ರೆ ಇರಾನ್ ಆತರ ನಾವು ಕೊಡಲ್ಲ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಈ ಮಾತುಕತೆ ನಡೆಯುತ್ತೆ, ಅದನ್ನ ಇಟ್ಕೊಂಡು ಏನ್ ಮಾಡೋದು ಅಂತ. ಸೊ ಆ ವಿಚಾರ ಇನ್ನ ಅದು ಈ ಜೂನ್ 19 ಆದ್ಮೇಲೆ ಇವ್ರು ಸೈನ್ ಮಾಡಿದ್ರೆ, ಇದನ್ನ ಸೈನ್ ಮಾಡಿದ್ಮೇಲೆ ಅದು ಇನ್ನ 60 ದಿನದಲ್ಲಿ ಅದನ್ನ ಡಿಸೈಡ್ ಮಾಡಿ. ಓಕೆ, ಈಗ ದಕ್ಷಿಣಮೂರ್ತಿ ಈಗ ಒಂದು ಇಂಡಿಯನ್ಸ್ ಇದು ಮೂಲ ಒಂದು ಪ್ರಶ್ನೆ ಆಗಿರುತ್ತೆ. ಯಾವ ರೀತಿ ಅಂದ್ರೆ ಈ ಒಂದು ಯುದ್ಧವನ್ನ ಸುದೀರ್ಘ ಕಾಲ ನಡೆದಿರುವಂತಹ ಅಂತಾರಾಷ್ಟ್ರೀಯ ಕದನವನ್ನ ನಿಲ್ಲಿಸುವಲ್ಲಿ ಪಾಕಿಸ್ತಾನದ ಪ್ರಮುಖ ಪಾತ್ರ ಇದೆ ಅನ್ನುವಂತ ಮಾತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಆದ್ರೆ ಭಾರತ ಸಹಜವಾಗಿ ಇದನ್ನ ಅಂದ್ರೆ ನೆರೆಯ ನಮ್ಮ ಮಿತ್ರ ದೇಶ ಅಲ್ಲ ಅದು. ಹಾಗಾಗಿ ಆ ಒಂದು ಬೆಳವಣಿಗೆಯನ್ನ ಭಾರತ ಒಪ್ಕೊಳ್ಳಿಕ್ಕೆ ಸಜ್ಜಾಗಿರೋದಿಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಹಾಗಾಗಿ ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಇದು ಪಾಕಿಸ್ತಾನದ ಇದ್ರಲ್ಲಿ ಪಾತ್ರ ಇದೆಯೋ ಅಥವಾ ಯುದ್ಧ ನಿಲ್ಲಿಸುವಂತದ್ದಲ್ಲಿ ನಾವು ಗಮನಿಸಿದಾಗ ಅಮೆರಿಕದಲ್ಲಿ ಈ ಟ್ರಂಪ್ನ ನೀತಿಗಳ ಬಗ್ಗೆ ಅಲ್ಲಿನ ಕೋರ್ಟ್ ಕೂಡ, ಫೆಡರಲ್ ಕೋರ್ಟ್ ಕೂಡ ಅದಕ್ಕೆ ಸಾಕಷ್ಟು ಸಲ ಅಭಿಪ್ರಾಯ ಪಟ್ಟಿದೆ. ಅದು ಕಾರಣ ಆಗಿರ್ಬೋದು ಅಥವಾ ಪಾಕಿಸ್ತಾನದ ಮಾತುಕತೆಯು ಕೂಡ ಕಾರಣ ಆಗಿರ್ಬೋದು? ಇದು ನೀವ್ ಹೇಳೋ ಪ್ರಶ್ನೆ ಅರ್ಥ ಆಯ್ತು ನನ್ಗೆ. ಪಾಕಿಸ್ತಾನ್ ಅವರ ಪಾತ್ರ ಇದರಲ್ಲಿ ತುಂಬಾ ಮುಖ್ಯ, ಯಾಕಂದ್ರೆ ಪಾಕಿಸ್ತಾನ್ ತುಂಬಾ ಮೇನ್ ರೋಲ್ ಇದೆ. ಆದ್ರೆ ಪಾಕಿಸ್ತಾನ್ ಜೊತೆಗೆ ಪಾಕಿಸ್ತಾನ್, ಸೌದಿ ಅರೇಬಿಯಾ ಮತ್ತೆ ಟರ್ಕಿ, ಆ 3 ದೇಶಗಳು ಅದರಲ್ಲಿ ಸೇರಿ ಮಾತುಕತೆ ನಡೆಸ್ತಾ ಇತ್ತು. ಆದ್ರೆ ಇಂಪಾರ್ಟೆಂಟ್ ರೋಲ್ ಪಾಕಿಸ್ತಾನ ತಗೊಂಡಿತ್ತು. ಆದ್ರೆ ಏನಾಯ್ತು ಈ ನಡುವೆ ಅಂದ್ರೆ ಲಾಸ್ಟ್ ಒಂದು ಸ್ವಲ್ಪ ವಾರಗಳಲ್ಲಿ ಕತಾರ್ ಕೂಡ ಸೇರ್ಕೊಂಡು ಮೊನ್ನೆ ಮತ್ತೆ ಯುದ್ಧ ಶುರು ಒಂಥರ ಆಗೋ ತರ ಒಂದು ಸಾಧ್ಯತೆಗಳಿತ್ತು. ಅಂದ್ರೆ ಅವರು ಡ್ರೋನ್ಸ್ ನ ಇವ್ರು ಅಟ್ಯಾಕ್ ಮಾಡಿದ್ರು, ಮತ್ತೆ ಇವ್ರು ಅವ್ರ ಶಿಪ್ ನ ಅಟ್ಯಾಕ್ ಮಾಡಿದ್ರು. ಹೀಗೆ ಮತ್ತೆ ಒಂದು ಭೀತಿ ಇತ್ತು, ಅಂದ್ರೆ ಮತ್ತೆ ಈ ತರ ಯುದ್ಧ ಶುರು ಆಗತ್ತಾ ಅಂತ ಒಂಥರ ಪ್ರಶ್ನೆ ಇದ್ದಾಗ ಕತಾರ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿ ಅವ್ರೇನ್ ಮಾಡಿದ್ರು, ಅವ್ರು ಪಾಕಿಸ್ತಾನಕ್ಕೆ ಬಂದು ಅವರು ಇದರಲ್ಲಿ ಪಾಲ್ಗೊಂಡು ಇದರಲ್ಲಿ ಇವತ್ತೇನ ಅಂದ್ರೆ ಕೊನೆಗೆ ನಾವು ಇರಾನ್ ಮತ್ತೆ ಅಮೆರಿಕ ನಾವು ಈ ಶಾಂತಿ ಅದೇ ಪೀಸ್ ಡೀಲ್ ನಾವು ಸೈನ್ ಮಾಡ್ತೀವಂತ ಹೇಳೋದ್ರಲ್ಲಿ ಕತಾರ್ ಕೂಡ ತುಂಬಾ ಮುಖ್ಯವಾದ ಒಂದು ಪಾತ್ರ ಅವರು ಅಂದ್ರೆ ಅವರು ಇಂಪಾರ್ಟೆಂಟ್ ರೋಲ್ ಅವ್ರದಾಗೂ ಇದೆ. ಸೊ ಬಟ್ ಪಾಕಿಸ್ತಾನ್ ಕೂಡ ವೆರಿ ಇಂಪಾರ್ಟೆಂಟ್ ರೋಲ್ ಇದರಲ್ಲಿ. ಏನಂದ್ರೆ ಈ ಭಾರತ ಮತ್ತೆ ಪಾಕಿಸ್ತಾನ್ ಅಂತ ನಮ್ದ್ರಲ್ಲೇ, ಆದ್ರೆ ಭಾರತ ಮತ್ತೆ ಪಾಕಿಸ್ತಾನ್ ನಲ್ಲಿ ಇರೋ ಒಂಥರದ ರಿಲೇಶನ್ಶಿಪ್ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಲ್ಲ. ಇಟ್ಸ್ ನಾಟ್ ಅ ಗುಡ್ ರಿಲೇಶನ್ಶಿಪ್, ಅಂದ್ರೆ ತುಂಬಾ ಹಾಸ್ಟೈಲ್ ರಿಲೇಶನ್ಶಿಪ್ ಇದೆ. ಬಟ್ ಏನಾಯ್ತು, ಇದರಿಂದ ಪ್ರಪಂಚದಲ್ಲಿ ಪಾಕಿಸ್ತಾನ್ಗೆ ಒಂದು ಒಳ್ಳೆ ಹೆಸರು ಸಿಕ್ಕಿದೆ. ಅವರು ನಾವು ಈ ಮಾತುಕತೆನಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದಕ್ಕೆ ಅವ್ರಿಗೆ ಒಂದು ಒಳ್ಳೆ ಹೆಸರು ಸಿಕ್ಕಿದೆ. ಮತ್ತೆ ಬಹಳ ಜನ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಬರಿತಾ ಇದ್ದಾರೆ, ಅವ್ರಿಗೆ ಒಳ್ಳೆ ಪಾಸಿಟಿವ್ ಪಬ್ಲಿಸಿಟಿ ಸಿಕ್ಕಿದೆ. ಅದು ಅಫ್ಕೋರ್ಸ್ ಅದು ಇಟ್ ಡಸಂಟ್ ಅಫೆಕ್ಟ್ ಇಂಡಿಯಾ, ಅಂದ್ರೆ ಇಂಡಿಯಾಗೆ ಏನೋ ಅದರ ಪರಿಣಾಮ ಏನ್ ಬೀಳಲ್ಲ ಒಂದ್ ರೀತಿನಲ್ಲಿ ನೋಡಿದ್ರೆ. ಇನ್ನೊಂದ್ ರೀತಿನಲ್ಲಿ ನೋಡಿದ್ರೆ ಇದು ನಮ್ಮ ಪಾಕಿಸ್ತಾನ್ ಮತ್ತೆ ಇಂಡಿಯಾ ಭಾರತದ ಯುದ್ಧ ನೋಡಿದ್ರೆ ಅದರಲ್ಲಿ ನಾವು ಏನ್ ಹೇಳ್ಬೋದು ಅಂದ್ರೆ ಭಾರತನೂ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇತ್ತು. ಅಂದ್ರೆ ನಮ್ ಯುದ್ಧ ಶುರು ಆದಾಗ ಭಾರತ ಮತ್ತೆ ಇರಾನ್ ಒಳ್ಳೆ ಸಂಬಂಧ ಇತ್ತು. ಮತ್ತೆ ಭಾರತ ಮತ್ತೆ ಟ್ರಂಪ್ ಅಮೆರಿಕ ಜೊತೆಗೂ ಒಳ್ಳೆ ಸಂಬಂಧ ಇದೆ, ಮತ್ತೆ ಭಾರತ ಮತ್ತೆ ಇಸ್ರೇಲ್ ಜೊತೆಗೂ ಒಳ್ಳೆ ಸಂಬಂಧ ಇದೆ. ಸೊ ಈ ಪಾಕಿಸ್ತಾನ್ ಏನು ರೋಲ್ ಪ್ಲೇ ಮಾಡ್ತಾ ಇದೆ, ಇದು ಭಾರತ ತಗೊಂಡಿರ್ಬೋದಾಗಿತ್ತು. ಆದ್ರೆ ಈ ಮೋದಿ ಸರ್ಕಾರಕ್ಕೆ ಈ ಮಾತುಕತೆ ಮತ್ತೆ ಈ ತರದ ಮೀಡಿಯೇಷನ್ ಅಂತ ನಾವೇನ್ ಕರಿತೀವಿ, ಇದ್ರ ಬಗ್ಗೆ ಅಷ್ಟು ಅವರು ಇಂಟ್ರೆಸ್ಟ್ ಮೊದ್ಲಿಂದನೂ ಅವರು ಜಾಸ್ತಿ ತೋರಿಸಿಲ್ಲ. ಮತ್ತೆ ನಮ್ಮ ಇಂಡಿಯನ್ ಫಾರಿನ್ ಪಾಲಿಸಿನಲ್ಲಿ ನಾವು ಯಾವತ್ತೂ ಈ ತರದ ಒಂದು ಪಾತ್ರನ ನಾವು ವಹಿಸ್ಕೊಂಡಿಲ್ಲ, ಅಂದ್ರೆ ಈ ತರದ ಮೀಡಿಯೇಷನ್ ಮಾಡೋದ್ರಲ್ಲಿ. ಸೊ ಬಟ್ ಏನಾಯ್ತಂದ್ರೆ ಈ ಆಪರ್ಚುನಿಟಿನ ಪಾಕಿಸ್ತಾನ ಯೂಸ್ ಮಾಡಿದೆ, ಇಂಡಿಯಾ ಅದನ್ನ ಮಿಸ್ ಮಾಡಿದೆ ಅಷ್ಟೇ. ಆ ತರ ನಾವು ನೋಡ್ಬೋದು. ಸರ್, ಈಗ ವಾಣಿಜ್ಯ ವಿಚಾರಕ್ಕೆ ಬರ್ತೀನಿ. ಬೆಳಿಗ್ಗೆ ಈಗ ಯುದ್ಧ ಮುಗ್ದಿದೆ ಅಂತ ಅಂದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಇಂಪ್ರೂವ್ ಕಂಡಿದೆ ಒಂದು. ಎರಡನೇದು ನಾವು ಕರ್ನಾಟಕಕ್ಕೆ ನಮ್ಮ ಭಾರತಕ್ಕೆ ವಿಚಾರಕ್ಕೆ ಬಂದಾಗ್ಲೂ ನಮ್ಮ ಕರ್ನಾಟಕದಿಂದ ಪ್ರಮುಖವಾಗಿ MRP ನಮ್ಮ ಮಂಗಳೂರಲ್ಲೇ ಇದೆ. ಪೆಟ್ರೋಲಿಯಂ ಕಚ್ಚಾ ಉತ್ಪನ್ನಗಳು ಇರಾನ್ ನಿಂದ ಮತ್ತೆ ಆ ಕಡೆಯಿಂದೆಲ್ಲ ಸೌದಿ ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಆಮೇಲೆ ನಮ್ಮಿಂದಲೂ ಮೋಸ್ಟ್ಲಿ ಕರ್ನಾಟಕದಿಂದ ಭತ್ತ ಅಂದ್ರೆ ರೈಸ್ ಇರಾನ್ಗೆ ಸಾಕಷ್ಟು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇದೆಲ್ಲ ಬಹಳ ದಿನಗಳಿಂದ ಈ ಒಂದು ಏರುಪೇರಿನಿಂದಾಗಿ ಭಾರತದ ಆರ್ಥಿಕತೆ ತುಂಬಾ ಅಲ್ಲೋಲ ಕಲ್ಲಲಾಗಿತ್ತು. ಸ್ಟಾಕ್ ಮಾರ್ಕೆಟ್ ಹಿಡಿದು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಹಿಡಿದು ಇವನ್ನ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಎವ್ರಿಥಿಂಗ್ ನಾವೆಲ್ಲವೂ ಸಫರ್ ಆಗಿದ್ದೇವೆ. ಈಗ
ಅದು ಈಗ ರಿಕವರಿ ಆಗೋ ಹಂತದಲ್ಲಿ ಇದೆ ಅಂತ ನಾವು ಅಂದ್ಕೊಂಡ್ರು ಇದು ಎಷ್ಟು ಟೈಮ್ ತಗೊಳುತ್ತೆ ಮತ್ತೆ ನಮ್ಮ ಎಕಾನಮಿ ಇದು ಎಷ್ಟು ಟೈಮ್ ಅದನ್ನ ರಿಕವರಿ ಆಗಕ್ಕೆ ಒಂದು ಟೈಮ್ ತಗೋಬಹುದು ಮತ್ತೆ ಇಂಡಿಯನ್ಸ್ ಗುಡ್ ಫೀಲ್ ಮಾಡ್ಕೋಬಹುದು ಸರ್? ಅಂದ್ರೆ ನಾವು ಭಾರತದ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಆದ್ರೆ ನೀವು ಹೇಳ್ತಾ ಇರೋದು ಈ ಪ್ರಶ್ನೆ ಪ್ರಪಂಚದಲ್ಲಿ ಎಲ್ಲಾ ದೇಶಗಳಿಗೂ ಅಂದ್ರೆ ಸೀಮಿತವಾಗಿದೆ. ಯಾಕಂದ್ರೆ ಅಮೆರಿಕಾಗೆ ಅಂದ್ರೆ ಟ್ರಂಪ್ ಏನ್ ಅನ್ಕೊಂಡ್ರು, ನಾವು ಇರಾನ್ ಮೇಲೆ ದಾಳಿ ಮಾಡಿದಾಗ ಅವ್ರಿಗೇನು ಅಫೆಕ್ಟ್ ಆಗಲ್ಲ ಅಂತ ಅನ್ಕೊಂಡ್ರು. ಯಾಕಂದ್ರೆ ಈ ನಡುವೆ ಅಮೆರಿಕದಲ್ಲೂ ಬಹಳ ಇದು ಈ ಆಯಿಲ್ ಉತ್ಪತ್ತಿ ನಡೀತಾ ಇದೆ. ಅಂದ್ರೆ ಅಲ್ಲಿಂದಾನೇ ಅವ್ರದೇ ಆಯಿಲ್ ಸಿಗ್ತಾ ಇದೆ. ಅಂದ್ರೆ ಅವ್ರು ಜಾಸ್ತಿ ಇದ್ರ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ. ಆದ್ರೆ ಅಲ್ಲಿ ಕೂಡ ಪೆಟ್ರೋಲ್ ಬಂಕ್ ಅಲ್ಲಿ ಅಂದ್ರೆ ಬೆಲೆಗಳು ತುಂಬಾ ಏರಿ ಅಲ್ಲೂ ಕಷ್ಟ ನಡೀತಾ ಇದೆ. ಸೊ ಇದೇ ಒಂದು ಪ್ರೆಷರ್ ಪಾಯಿಂಟ್ ಟ್ರಂಪ್ಗೆ ಯಾಕೆ ಇದು ಯುದ್ಧ ನಿಲ್ಲಿಸ್ಬೇಕು ಮತ್ತೆ ಯಾಕೆ ಪೀಸ್ ಅಗ್ರಿಮೆಂಟ್ ಮಾಡ್ಬೇಕು ಅಂತ ಅಷ್ಟು ಅವ್ರಿಗೆ ಆತುರ ಅಂದ್ರೆ, ಯಾಕಂದ್ರೆ ಅದು ಅವ್ರಿಗೂ ಅಫೆಕ್ಟ್ ಆಗ್ತಾ ಇದೆ. ಅದೇ ಸಮಯದಲ್ಲಿ ಸೊ ಅಮೆರಿಕಾಗೆ ಅಫೆಕ್ಟ್ ಆದಾಗ ಡೆಫಿನೆಟ್ಲಿ ಇಂಡಿಯಾ ತುಂಬಾ ಇಲ್ಲ ಆಬ್ವಿಯಸ್ಲಿ ವೆರಿ ಮಚ್ ಅಫೆಕ್ಟೆಡ್. ಆದ್ರೆ ಈ ಸಿಗ್ನೇಚರ್ ಆಗಿ 19ನೇ ತಾರೀಕು ಅಲ್ಲಿಂದ ಮಾತುಕತೆ ಶುರು ಆದಾಗ ಏನಾಗತ್ತೆ, 19ನೇ ತಾರೀಕು ಸಿಗ್ನೇಚರ್ ಆದ ಕೂಡ್ಲೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತ ಹೇಳ್ತೀವಲ್ವಾ, ಅದು ಓಪನ್ ಆಗ್ಬಿಡುತ್ತೆ ಫುಲ್ ಆಗಿ, ಕಂಪ್ಲೀಟ್ ಓಪನ್ ಆಗತ್ತೆ. ಅದು ಕಂಪ್ಲೀಟ್ ಓಪನ್ ಆದಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದ್ರೆ ಅಟ್ಲೀಸ್ಟ್ ಒಂದು ತಿಂಗಳಾದ್ರೂ ಆಗ್ಬೇಕು. ಅಂದ್ರೆ ಅಲ್ಲಿರೋ ಬಹಳ ನೂರಾರು ಶಿಪ್ಗಳು ಅಲ್ಲಿ ಸ್ಟಕ್ ಆಗಿವೆ. ಸೊ ಅದನ್ನೆಲ್ಲ ಮತ್ತೆ ರಿಲೀಸ್ ದೊಡ್ಡ ಟ್ರಾಫಿಕ್ ಜಾಮ್ ತರ, ಒಂದು ಟ್ರಾಫಿಕ್ ಜಾಮ್ ಆದ ಕೂಡ್ಲೆ ಸ್ವಲ್ಪ ಟೈಮ್ ತಗೊಳುತ್ತೆ ಎಲ್ಲ ಮತ್ತೆ ಗಾಡಿಗಳು ಮೂವ್ ಆಗಿ ಮತ್ತೆ ಒಂಥರ ನಾರ್ಮಲ್ ಇದಕ್ಕೆ ಬರಕ್ಕೆ. ಅದೇ ಸೇಮ್ ಟೈಪ್ ಆಗತ್ತೆ. ಅದ್ ಮಾತ್ರ ಇಲ್ಲ, ಇರಾನ್ ಏನ್ ಮಾಡಿದ್ದಾರೆ ಆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಮೈನ್ಸ್ ಅಂತ ಕರಿತೀವಿ ನಾವು, ಅದನ್ನ ಹಾಕಿದ್ದಾರೆ ನೀರ್ ಕೆಳಗೆ. ಅಂದ್ರೆ ಅದು ಒಂಥರ ಬಾಂಬ್. ಅದು ನೀವು ಶಿಪ್ ಮೈನ್ ಮೇಲೆ ಹೋದ್ರೆ ಅದು ಎಕ್ಸ್ಪ್ಲೋಡ್ ಆಗತ್ತೆ, ಅದು ಬ್ಲಾಸ್ಟ್ ಆಗತ್ತೆ. ಅವ್ರು ಯಾರು ಇದರಲ್ಲಿ ಹೋಗ್ಬಾರದು ಅಂತ ಹೇಳ್ಬಿಟ್ಟು ಅದನ್ನ ಬಹಳ ಮೈನ್ಸ್ ಗಳು ಹಾಕಿದ್ದಾರೆ. ಸೊ ಅವರು ಮೊದಲು ಇಂಟರ್ನ್ಯಾಷನಲ್ ಹೆಲ್ಪ್ ತಗೊಂಡು ಆ ಮೈನ್ಸ್ ನೆಲ್ಲ ಫಸ್ಟ್ ರಿಮೂವ್ ಮಾಡಬೇಕು, ತೆಗಿಬೇಕು. ತೆಗೆದ್ಬಿಟ್ಟು ಮತ್ತೆ ಇಲ್ಲಿರೋ ಟ್ರಾಫಿಕ್ ಜಾಮ್ ನ ಫಸ್ಟ್ ಮೆತ್ತಿಗೆ ಅಲ್ಲಿ ವೆಯ್ಟ್ ಮಾಡ್ತಿರೋ ಶಿಪ್ಗಳನ್ನೆಲ್ಲ ಅಲ್ಲಿ ಮತ್ತೆ ಅಲೋ ಮಾಡಿ ಮತ್ತೆ ನಾರ್ಮಲ್ ಇದಕ್ ಬರಕ್ಕೆ ಟೈಮ್ ತಗೊಳುತ್ತೆ. ಅಟ್ಲೀಸ್ಟ್ 1 or 2 months ಬರುತ್ತೆ. ಆದ್ರೆ ಯುದ್ಧ ಇಲ್ಲ ಅಂತ ಹೇಳಿದ್ಮೇಲೆ ಅದು ಒಂಥರ ಸೈಕಲಾಜಿಕಲಿ ತುಂಬಾ ಅದು ಪರಿಣಾಮ ಬೀಳುತ್ತೆ. ಆಲ್ರೆಡಿ ಇವತ್ ನೋಡಿದ್ರೆ ಎಣ್ಣೆ ಅಂದ್ರೆ ಪೆಟ್ರೋಲ್ ಬೆಲೆ ಎಲ್ಲ ತುಂಬಾ ಕುಸಿದಿದೆ ಇದು ಇದರಲ್ಲಿ ಪ್ರಪಂಚದಲ್ಲಿ, ಅಂದ್ರೆ ಗ್ಲೋಬಲ್ ರೇಟ್ ಅಲ್ಲಿ. ಸೊ ಅದೇನಾಗುತ್ತೆ, ಹೆಂಗಿದ್ರು ಪರವಾಗಿಲ್ಲ, ಇವತ್ತು ನಾಳೆ ನಾಳಿದ್ದು ಅಂದ್ರೆ ನಾರ್ಮಲ್ ಬರುತ್ತಂತ ಒಂದು ಎಕ್ಸ್ಪೆಕ್ಟೇಷನ್ ಮತ್ತೆ ಹೋಪ್ ಇದೆ. ಸೊ ಅದು ಇಟ್ಸ್ ಅ ಪಾಸಿಟಿವ್ ಥಿಂಗ್. ಆಗತ್ತೆ, ಡೆಫಿನೆಟ್ ಆಗಿ ಆಗುತ್ತೆ, ರಿಲೀಫ್ ಸಿಕ್ಕೇ ಸಿಗತ್ತೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.